ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಯಾರೆಲ್ಲ ಪ್ರಿಪರೇಷನ್ ಮಾಡಾಕತ್ತೀರಿ, ಎಷ್ಟು ಜನ ಈ ಹುದ್ದೆಗಳಿಗೆ ಕಾಯಕತ್ತಿದ್ರ ಅಂತೇಳಿ ಒಂದ್ ಸಾರಿ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕ್ರಿ. ಎಷ್ಟು ಜನ ಈ ನೋಟಿಫಿಕೇಶನ್ ಗಾಗಿ ಕಾತುರದಿಂದ ಕಾಯಕತ್ತೀರ ಅಂತೇಳಿ ನೋಡೋಣ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಂದ ಅಫಿಷಿಯಲ್ ಆಗಿ 8,000ಕ್ಕಿಂತ ಹೆಚ್ಚಿನ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯವಾರು ಹುದ್ದೆಗಳ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳ ಖಾಲಿ ಇದಾವ, ಯಾವ ಜಿಲ್ಲೆಗೆ ಎಷ್ಟು ನೇಮಕಾತಿಯನ್ನ ಮಾಡ್ಕೋಬೇಕಂತೇಳಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿರ್ತದ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ CAR ಮತ್ತು ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಜಿಲ್ಲೆಗಳಿಗೆ ಅನುಸಾರವಾಗಿ ಎಷ್ಟು ಪೋಸ್ಟ್ಗಳಿವೆ ಮತ್ತೆ ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗತ್ತ ನೋಡೋದಾದ್ರೆ, ಸ್ನೇಹಿತರೆ ನೀವೇನಾದ್ರೂ PSC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 999 ಈಗ ನೇಮಕಾತಿ ಆಗದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರ ಪ್ರತಿಯೊಂದು ನೋಟ್ಸ್ ಅನ್ನು ಕೂಡ ನಿಮ್ ಸಿಲೆಬಸ್ ಗೆ ಸಂಬಂಧಿಸಿದ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ PC ಮತ್ತು PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ ಏನಾದರೂ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಯ್ತು ಅಂದ್ರೆ ಅದು 150 ರೂಪಾಯಿ ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಈ ಎರಡು ನೋಟ್ಸ್ ನ 6 to 10th ನೋಟ್ಸ್ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಎರಡು ಕೂಡ ತಗೊಂಡ್ರೆ ಕೇವಲ 250 ರೂಪಾಯಿಗಾಗಿ ನೀಡಲಾಗ್ತದ. 300 ರೂಪಾಯಿ ಆಗುತ್ತೆ. ಎಲ್ಲಾ ಚಾನಲ್ ವೀಕ್ಷಕರಿಗಾಗಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ಬೆಲೆಗೆ ನೀಡಲಾಗ್ತದ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಏನಾದ್ರು ಶೇರ್ ಕಳಿಸಿದ್ರೆ ಕೇವಲ 6 to 10th ನೋಟ್ಸ್ ಪ್ಲಸ್ ಸಿಲೆಬಸ್ ನೋಟ್ಸ್ ಎರಡು ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸರಿಯಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಸ್ನೇಹಿತರೆ, ಯಾರೆಲ್ಲ ಸೀರಿಯಸ್ ಆಗಿ ಸ್ಟಡಿಯನ್ನ ಮಾಡ್ತೀರ ಅನ್ನೋರು ಮಾತ್ರ ಈ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ನೀವು ಕೂಡ PDF ನೋಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪೊಲೀಸ್ ಸ್ಟಡಿಯನ್ನ ಈಗ ಪ್ರಾರಂಭಿಸಬಹುದಾಗಿರುತ್ತೆ. ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಐತ್ರಿ. ಈ ಮಂತ್ ಅಲ್ಲಿ ನೇಮಕಾತಿ ಆದ್ರೆ ನಿಮ್ದು 2 ಮಂತ್ ಒಳಗಡೆ ಅಥವಾ 3 ಮಂತ್ ಒಳಗಡೆ ನಿಮ್ದು ಎಕ್ಸಾಮ್ ಆಗ್ತದ ರೀ. ಸೊ ಅದಕ್ಕಾಗಿ ಈಗಿಂತ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಇನ್ನ 3 ರಿಂದ 4 ತಿಂಗಳು ಟೈಮ್ ಸಿಗುತ್ತಾ, ಅದ್ರ ಆರಾಮಾಗಿ ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದ್ರಿ. ಸ್ಟಡಿ ಮೆಟೀರಿಯಲ್ ಇಲ್ಲ ಅಂದ್ರೆ ಆ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ ನ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು, ಇದು ಬಂದು ನಿಮ್ಮ ಗೃಹ ಇಲಾಖೆ ಅಂತ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. ಇಲ್ಲಿ ನೋಡ್ರಿ, 4/3/2026 ಬಂದ ಮಾಹಿತಿ ಆಗಿರ್ತದ. ಮೊನ್ನೆ ತಾನೇ ಏನ್ ಬಿಟ್ಟಿದ್ರಪ್ಪ ಅಂದ್ರ ನಿಮ್ದು ನೇಮಕಾತಿಗೆ ಅನುಸಾರವಾಗಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಬಿಟ್ಟಿದ್ರು. ನಿನ್ನೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಅಫಿಷಿಯಲ್ ಆಗಿ ಏನಿದೆಯಲ್ಲ, ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದೆ ಅಂತ ಬಿಟ್ಟಿದ್ದಾರೆ ಮಾಹಿತಿನ. ಎಲ್ಲಾ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ದ ಪೊಲೀಸ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ದ ಪೊಲೀಸ್ ರವರುಗಳಿಗೆ ಅಂದ್ರ ನೇಮಕಾತಿಯನ್ನ ಮಾಡ್ಕೋಕಿದೆಲ್ಲ ಕರೆಕ್ಟ್ ಐತಿಲ್ಲ ಇನ್ನೊಂದ್ಸಾರಿ ಪರಿಶೀಲನೆ ಮಾಡಾಕ ಕೊಟ್ಟಿರ್ತಾರ್ರಿ. ಇಲ್ಲಿ ನೋಡ್ಕೋಬಹುದು, ಇದು ನಿಮ್ದು ಸಿವಿಲ್ ಶಸ್ತ್ರಸ್ತ್ರ ಅಂದ್ರ CRDR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಿಕ್ಕುಳಿದ ವೃಂದದ 1421 ಹಾಗೂ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ 179 ಖಾಲಿ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆಗಾಗಿ ಪೊಲೀಸ್ ಪ್ರಧಾನ ಕಚೇರಿಗೆ ಪತ್ರ ಇದನ್ನ ರವಾನಿಸಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದೆ ಅಂತ ನೋಡಿಕೊಳ್ಳಿ. ಬೆಂಗಳೂರು ಸಿಟಿಗೆ 918, ಮೈಸೂರು ಸಿಟಿ 50, ಮಂಗಳೂರು ಸಿಟಿ 15, ಬೆಂಗಳೂರು ಡಿಸ್ಟಿಕ್ 20. ಯಾವ ಡಿಸ್ಟಿಕ್ ಗೆ ಎಷ್ಟು ಪೋಸ್ಟ್ ಅದಂತೆಲ್ಲ ಸಂಪೂರ್ಣವಾದ ಮಾಹಿತಿ ಇರುತ್ತದ. ಇಲ್ಲಿ ನೋಡ್ರಿ, ಒಟ್ಟಾರೆಯಾಗಿ 1421 ನಾನ್ HK ಹುದ್ದೆಗಳಾದ್ರ HK ವೃಂದದ ಹುದ್ದೆಗಳು 179 ಇಲ್ಲಿ ಇರ್ತಾವ, ನೋಡ್ಕೋಬಹುದು. ನೋಡಿದ್ರಿ. ಇನ್ನ ಅದೇ ರೀತಿ ಈಗ ಪೊಲೀಸ್ ಇದೇನಿದೆಯಲ್ಲ, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಖಾಲಿ ಇರುವ ಹುದ್ದೆಗಳನ್ನ ಇಲ್ಲೇ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಡಿಸ್ಟಿಕ್ ವೈಸ್ ಇರ್ತಾವ, ನೋಡ್ಕೋಬಹುದು ನೀವು ಇಲ್ಲಿ. ಇದು ಕೂಡ ಎಲ್ಲಾ ವಲಯದ ಇನ್ಸ್ಪೆಕ್ಟರ್ ಗಳಿಗೆ ಇದು ಹೋಗಿರ್ತದ. ಇಲ್ಲಿ ನೋಡ್ಕೋರಿ, ಮಿಕ್ಕಿಳುದ ವೃಂದದ ಪೊಲೀಸ್ ನೋಡ್ರಿ 2025-26ನೇ ಸಾಲಿನ 2025-26ನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಿಕ್ಕಿಳುದ ವೃಂದದ ಅಂದ್ರ ನಾನ್ HK 3395 ಮತ್ತು ಕಲ್ಯಾಣ ಕರ್ನಾಟಕ ವೃಂದದ 593 ಖಾಲಿ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆಗೆ ಪೊಲೀಸ್ ಪ್ರಧಾನ ಕಚೇರಿ ಪತ್ರಕ್ಕೆ ಇದನ್ನ ಅಫಿಷಿಯಲ್ ಆಗಿ ಮಾಹಿತಿಯನ್ನ ರವಾನಿಸಲಾಗಿದೆ ಅಂತ ಮಾಹಿತಿ ಬಂದಿರ್ತದ.
ಹಾಗಿದ್ರೆ ಇಲ್ಲಿ ನೋಡ್ಕೋಬಹುದು ಯಾವ ಯಾವ ಡಿಸ್ಟಿಕ್ ಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಸಿವಿಲ್ ಕಾನ್ಸ್ಟೇಬಲ್ ಅಂತ. ಸ್ನೇಹಿತರೆ ನೆನಪಿರಲಿ ನಿಮ್ಗೆ ಸಿವಿಲ್ ಕಾನ್ಸ್ಟೇಬಲ್ ಬಂದು 10th+2 ಅಂದ್ರೆ PUC ಆಗಿರ್ಬೇಕು, ಇಲ್ಲ ITI, ಇಲ್ಲ ಅಂದ್ರೆ ನಿಮ್ದು ಡಿಪ್ಲೊಮಾ ಆದ್ರೂ ಕೂಡ ಇಲ್ಲಿ ಪಾಸ್ ಆದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. CRDR SSLC ಐತ್ರಿ, ಬಟ್ ಇದು ಮಾತ್ರ ಇದು ಪೊಲೀಸ್ ಕಾನ್ಸ್ಟೇಬಲ್ ಏನು ಸಿವಿಲ್ ಇರುತ್ತಲ್ಲ ಇದು ಈಗ ಏನಿದೆ 10th+2 ಇರುತ್ತೆ. ಇಲ್ಲಿ ನೋಡ್ಬೋದು ಬೆಂಗಳೂರು ಸಿಟಿಗೆ 2130, ಮೈಸೂರು ಸಿಟಿ 70, ಹುಬ್ಬಳ್ಳಿ ಧಾರವಾಡ ಸಿಟಿ 75, ಮಂಗಳೂರು ಸಿಟಿ 125, ಬೆಂಗಳೂರು ಡಿಸ್ಟಿಕ್ 50, ತುಮಕೂರು 50, ಕೋಲಾರ 50. ನೋಡ್ಕೊ ಬನ್ನಿ ಪ್ರತಿಯೊಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಮಾಹಿತಿಯನ್ನ ರವಾನಿಸಿರ್ತಾರ. ನೋಡ್ಕೊರಿ ಒಟ್ಟಾರೆಯಾಗಿ 3395 ಹುದ್ದೆಗಳು HK ಆದ್ರೆ HK ವೃಂದಕ್ಕೆ 593 ಹುದ್ದೆಗಳು ಆಗಿರ್ತಾವ. ಹೆಚ್ಚಿನ ಹುದ್ದೆಗಳು ಖಾಲಿ ಇರೋದು ಬೆಂಗಳೂರು ಸಿಟಿಗೆ, 2ರಲ್ಲಿ ಕೂಡ ಬೆಂಗಳೂರು ಸಿಟಿಗೆನೆ ಜಾಸ್ತಿನ ಹುದ್ದೆಗಳು ಖಾಲಿ ಇರ್ತಾವ. ಮತ್ತಿದು ಬೆಂಗಳೂರು ಸಿಟಿ ಕಲ್ಯಾಣ ಕರ್ನಾಟಕದ ಬರೋದಿಲ್ಲರಿ, ಅಲ್ಲೇ ಕೊಟ್ರ ಅಂತ ತಿಳ್ಕೊಬೇಡ್ರಿ. ಇವರು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇರ್ತಾವಲ್ಲ ಅದರಲ್ಲಿ ಕಲ್ಯಾಣ ಕರ್ನಾಟಕ ಅಂತೇಳಿ ಇಂತಿಷ್ಟು ಪೋಸ್ಟ್ ಅಂದ್ರೆ 371 ಜೆ ಹುದ್ದೆಗಳಂದ ಹೈದರಾಬಾದ್ ಕರ್ನಾಟಕ ಇದ್ದೀಗ ಕಲ್ಯಾಣ ಕರ್ನಾಟಕ ಅಂತ ಮಾಡ್ಯಾರಲ್ಲ ಅವರಿಗೆ ಅಂತೇಳಿ ಮೀಸಲಿರುವ ಹುದ್ದೆಗಳು. ಆ ಡಿಸ್ಟಿಕ್ ನವರು ಮಾತ್ರ ಇದಕ್ಕೆ ಸೆಲೆಕ್ಷನ್ ಆಗ್ಬೋದು. ಅವ್ರಿಗೆ ಎಂತ ಚಾನ್ಸ್ ಇರುತ್ತಪ್ಪ ಅಂದ್ರ HK ದಾಗೂ ಪಾಯಿಂಟ್ ಕೊಡ್ತಾರ, HK ದಾಗೂ ಅವ್ರಿಗೆ 2 ಚಾನ್ಸ್ ಇರ್ತಾವ. ಬಟ್ HK ಅಭ್ಯರ್ಥಿಗಳಿಗೆ ಕೇವಲ HK ದಲ್ಲಿ ಮಾತ್ರ ಫೈಟ್ ಮಾಡಬಹುದು. ಈ ರೀತಿ ಈಗ ಒಟ್ಟಾರೆಯಾಗಿ CRDR ಆಗಿರ್ಬೋದು, ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸ್ನೇಹಿತರನ್ನ ಎಷ್ಟು ಸ್ಪೀಡ್ ಐತೆ ಅನ್ನೋ ಪ್ರೊಸೆಸ್ ಒಂದ ದಿನದಾಗರಿ, ಒಂದಿಂದ ಇವತ್ತಿದ್ದ ನಾಳೆಗರಿ, ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇದನ್ನ ಎಲ್ಲ ಕೂಡ ಕರೆಕ್ಟ್ ಐತಿಲ್ಲ ಅಂತ ವೆರಿಫೈ ಮಾಡ್ಕೊಂಡು ಪ್ರತಿಯೊಂದು ಜಿಲ್ಲಾದ SP ಅವರು ಕರೆಕ್ಟ್ ಐತಿಲ್ಲ ನೋಡ್ಕೊಂಡು ಆಮೇಲೆ ಇದನ್ನ ವಾಪಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ಅಂದ್ರೆ ನೇಮಕಾತಿ ಮಾಡ್ಕೋ ಡಿಪಾರ್ಟ್ಮೆಂಟ್ ಗೆ ಅವರು ಅಫಿಷಿಯಲ್ ಆಗಿ ಹೊಸದಾಗಿ ನೇಮಕಾತಿಯನ್ನ ಪ್ರಾರಂಭಿಸ್ತಾರೆ. ಇದು ಬಂದು ಮೀಸಲಾತಿ, ಹಳೆಯ ಮೀಸಲಾತಿ ಅನುಸಾರವಾಗಿ ನೇಮಕಾತಿಯನ್ನ ಪ್ರಾರಂಭಿಸ್ತಾರ. ಸ್ನೇಹಿತರೆ ಇನ್ನಂತರೂ ಟೈಮ್ ಇಲ್ಲ, ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಇನ್ನು ಸ್ಟಡಿ ಮೆಟೀರಿಯಲ್ ಇಲ್ಲ ಅಂದ್ರೆ ಯಾರ ಕಡೆ ಆದ್ರೂ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ 6 to 10th ನೋಟ್ಸ್ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಕೂಡ ಅವೈಲೇಬಲ್ ಇರ್ತಾವ. ಈ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.